ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತುಂಬಾ ಬೇಗ ಎದ್ದು ಹೊರಟಿದ್ದೆ ಮೆಟ್ರೋ ಸ್ಟೇಷನ್ ಕಡೆ. ಸೊ ಇವತ್ತು ಸ್ವಲ್ಪ ಬೋರ್ ಆಗ್ತಾಯಿತ್ತು. ಸೊ ಎಲ್ಲಾದರೂ ಹೊರಗಡೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಕರೆದ್ಲು. ಸೊ ಹಂಗಾಗಿ ಮಾಲ್ಗೆ ಹೋಗಿರಲಿಲ್ಲ, ತುಂಬ ದಿನಗಳಾಗಿತ್ತು. ಮಾಲ್ಗೆ ಹೋಗೋಣ ಅಂತ ಹೇಳಿದ್ಲು. ಸೊ ಅಲ್ಲೇನೋ ಅನ್ಲಿಮಿಟೆಡ್ ಫುಡ್ ಸಿಗ್ತಾ ಇದೆ ಅಂತ ಹೇಳಿದ್ಲು. ಸೊ ಅಲ್ಲೋಗಿ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ಬಸ್ಸಲ್ಲಿ ತುಂಬ ಲೇಟ್ ಆಗುತ್ತೆ ಮತ್ತು ಟ್ರಾಫಿಕ್ಕು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಮೆಟ್ರೋದಲ್ಲೇ ಹೊರಟೋಗ್ಬಿಟ್ಟೆ. ಮೆಟ್ರೋ ಇಳ್ಕೊಂಡು ನನ್ನ ಫ್ರೆಂಡ್ಗೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅಲ್ಲಿ ಅಂಕಲ್ಲು ಹೇಳ್ತಾಯಿದ್ರು, ಜಾಸ್ತಿ ಹೊತ್ತು ಕೂತ್ಕೋಬೇಡಿ, ಎದೊಳ್ಬಿಡಿ ಹೋಗಿ ಅಂತ ಹೇಳ್ತಾಯಿದ್ರು. ಅಲ್ಲಿ ಬೇಬಿಕ್ಯೂ ನೇಷನಲ್ಲಿ 599ಗೆ ಅನ್ಲಿಮಿಟೆಡ್ ಫುಡ್ ಸಿಗ್ತಾಯಿದೆ ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ಸೊ ಹಂಗಾಗಿ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಏನಪ್ಪ ಆರ್ಡ್ರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಹಂಗೇನೆ ಇಲ್ಲಿ ಅನ್ಲಿಮಿಟೆಡ್ ಫುಡ್ ಇರುತ್ತೆ, ನಾನ್ ವೆಜ್ಜು ವೆಜ್ಜು ಎಲ್ಲನೂ ಸಿಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಚಿಕನ್ನ ಆರ್ಡರ್ ಮಾಡಿದೆ. ಸೊ ಚಿಕನ್ನ ಟೇಸ್ಟ್ ಮಾಡಿದ್ವಿ. ಚಿಕನ್ ಮಾತ್ರ ತುಂಬಾ ಸಖತ್ತಾಗಿತ್ತು. ಹಾಗೇನೆ ಇಲ್ಲೆಲ್ಲ ಫುಡ್ಡನ್ನು ಅರೇಂಜ್ ಮಾಡಿದರು, ಎಲ್ಲ ಥರದ ಫುಡ್ ಇತ್ತು, ಅರೇಂಜ್ ಮಾಡಿದರು, ತುಂಬಾ ಸಖತ್ತಾಗಿತ್ತು. ಹಾಗೆಯೇ ಚಿಕನಲ್ಲಿ ಮತ್ತು ಚಿಕನ್ ಕಬಾಬು, ಚಿಕನ್ನು ಮತ್ತು ಕ್ರ್ಯಾಬು, ಫಿಶ್ಶು ಎಲ್ಲನೂ ತುಂಬ ಚೆನ್ನಾಗಿತ್ತು. ಆದರೆ ಕ್ರ್ಯಾಬ್ನ ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಸೊ ಕ್ರ್ಯಾಬ್ನ ಟೇಸ್ಟ್ ಮಾಡಿದೆ, ಅದನ್ನು ಮಾತ್ರ ತುಂಬ ಸಖತ್ತಾಗಿತ್ತು. ನಾನ್ ವೆಜ್ ಎಲ್ಲ ತಿಂದ್ಕೊಂಡು ಸ್ವೀಟ್ ತಿನ್ನೋಣ ಅಂತೇಳ್ಬಿಟ್ಟು ಪಾಯಸ ಮತ್ತು ಕೇಕು, ಐಸ್ ಕ್ರೀಮ್ಸು ಎಲ್ಲನೂ ತಿಂದ್ಕೊಂಡೆ. ತುಂಬ ಸಖತ್ತಾಗಿತ್ತು. ನನಗಂತೂ ಇದು ಬೆಸ್ಟ್ ಅಂತಲೇ ಅನಿಸ್ತು. ನಾನಂತೂ ತುಂಬಾ ಚೆನ್ನಾಗಿ ತಿಂದ್ಕೊಂಡು ಮನೆ ಕಡೆ ವಾಪಸ್ ಹೊರಟೆ. ಸೊ ಫುಡ್ ಮಾತ್ರ ಅನ್ಲಿಮಿಟೆಡ್ ಇತ್ತು. ಸೊ ಯಾಕೆ ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ನಾನು ಚೆನ್ನಾಗಿ ಊಟ ಮಾಡಿಕೊಂಡೆ. ಮನೆ ಕಡೆ ಹೊರಡಬೇಕಾದ್ರೆ ಬಸ್ಸಲ್ಲಿ ಒಂದು ಪಾಪು ನನ್ನ ನೈಲ್ಸ್ ನೋಡಿಬಿಟ್ಟು ಕೈಯಲ್ಲಿ ಆಟಾಡ್ತಾ ಇತ್ತು. ಅದಕ್ಕೇನೋ ಒಂಥರ ಖುಷಿ. ಸೊ ಹಂಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್, ಶೇರು, ಕಮೆಂಟ್ ಮಾಡಿ. ಥ್ಯಾಂಕ್ ಯು.